ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಶ್ರೀ ವಾಮನಮೂರ್ತಿಯು ವಿರಾಟ್ ರೂಪಧರನಾಗಿ 2 ಹೆಜ್ಜೆಗಳಿಂದ ಭೂಮಿಯನ್ನು ಮತ್ತು ಸ್ವರ್ಗವನ್ನು ಅಳೆದುದು ಎಂಬ 20ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಬಲಿರೇವಂ ಗೃಹಪತಿ ಕುಲಾಚಾರ್ಯೇಣ ಭಾಷಿತಃ ತೂಷ್ಣೀಂ ಭೂತ್ವಾ ಕ್ಷಣಂ ರಾಜನ್ ಉವಾಚ ವಹಿತೋ ಗುರುಂ. ಪರೀಕ್ಷಿತನೇ, ಕುಲಗುರುಗಳಾದ ಶುಕ್ರಾಚಾರ್ಯರು ಹೀಗೆ ಹೇಳಲು ಯಜಮಾನನಾದ ಬಲಿಯು ಸ್ವಲ್ಪ ಹೊತ್ತು ಸುಮ್ಮನಿದ್ದು ಅನಂತರ ವಿನಮ್ರನಾಗಿ ಶುಕ್ರಾಚಾರ್ಯರಿಗೆ ಈ ಮಾತನ್ನು ಹೇಳಿದನು. ಪೂಜ್ಯರೇ, ಯಾವ ಧರ್ಮವನ್ನು ಆಚರಿಸಿದಲ್ಲಿ ಗೃಹಸ್ಥರ ಅರ್ಥ, ಕಾಮ, ಯಶಸ್ಸು, ಜೀವಿಕೆ ಇತ್ಯಾದಿಗಳಿಗೆ ಬಾಧೆ ಉಂಟಾಗುವುದಿಲ್ಲವೋ ಅಂತಹ ಧರ್ಮವನ್ನೇ ತಾವು ಉಪದೇಶಿಸಿರುತ್ತೀರಿ. ಇದರಲ್ಲಿ ಸಂಶಯವೇ ಇಲ್ಲ. ಆದರೆ ನಾನು ಮಹಾತ್ಮನಾದ ಪ್ರಹ್ಲಾದನ ಮೊಮ್ಮಗನಾಗಿದ್ದು 1 ಬಾರಿ ಕೊಡುವುದಾಗಿ ಪ್ರತಿಜ್ಞೆ ಮಾಡಿ ಧನಲೋಭದಿಂದ ಜಿಪುಣನಂತೆ ಹಣದಾಸೆಗಾಗಿ ಈ ಬ್ರಾಹ್ಮಣನಿಗೆ ನಾನು ನಿನಗೆ ದಾನ ಕೊಡುವುದಿಲ್ಲ ಎಂದು ಹೇಗೆ ಹೇಳಲಿ? ನಹ್ಯಸತ್ಯಾತ್ಪರೋ ಧರ್ಮ ಇತಿ ಹೋವಾಚ ಭೂರಿಯಂ ಸರ್ವಂ ಸೋಢುಮಲಂ ಮನ್ಯೆ ವೃತೇಲೀಕ ಪರಂ ನರಂ. ಒಂದು ಸಂದರ್ಭದಲ್ಲಿ ಭೂದೇವಿಯೇ ಹೀಗೆ ಹೇಳಿದ್ದಾಳೆ, ಸುಳ್ಳಿಗಿಂತಲೂ ಮಹತ್ತರವಾದ ಅಧರ್ಮವು ಬೇರೆ ಯಾವುದೂ ಇಲ್ಲ. ಸುಳ್ಳುಗಾರನಾದ ಮನುಷ್ಯನೊಬ್ಬನನ್ನು ಬಿಟ್ಟು ನಾನು ಉಳಿದವರೆಲ್ಲರನ್ನೂ ಧರಿಸಲು ಸಮರ್ಥನಾಗಿದ್ದೇನೆ, ಆದರೆ ಸುಳ್ಳುಗಾರನನ್ನು ಮಾತ್ರ ನಾನು ಧರಿಸಲಾರೆನು. ನಾಹಂ ಬಿಭೇಮಿ ನಿರಯಾನ್ನಾಧನ್ಯಾದ ಸುಕಾರ್ಣವಾತ್ ನಸ್ಥಾನ ಚ್ಯವನಾದ್ ಮೃತ್ಯೋರ್ ಯಥಾ ವಿಪ್ರ ಪ್ರಲಂಬನಾಥ್. ಬ್ರಾಹ್ಮಣನಿಗೆ ಮಾತು ಕೊಟ್ಟು ಅನಂತರ ವಂಚಿಸುವುದು, ಅಂದರೆ ಬ್ರಾಹ್ಮಣನನ್ನು ವಂಚಿಸುವುದು ಎಂಬುದನ್ನು ನೆನೆಸಿಕೊಂಡರೆ ಉಂಟಾಗುವಷ್ಟು ಭಯವು ನನಗೆ ದುಃಖಗಳಿಗೆ ಸಮುದ್ರಪ್ರಾಯವಾದ ನರಕ ಪ್ರವೇಶವಾಗುವುದು ಎಂಬ ಕಾರಣದಿಂದಾಗಲಿ, ದರಿದ್ರನಾಗಿ ಬಿಡುವೆನು ಎಂಬ ಕಾರಣದಿಂದಾಗಲಿ, ಸ್ಥಾನ ಭ್ರಷ್ಟನಾಗುವೆನು ಎಂಬ ಕಾರಣದಿಂದಾಗಲಿ, ಮೃತ್ಯುವು ಸನ್ನಿಹಿತವಾಗುವುದು ಎಂಬ ಕಾರಣದಿಂದಾಗಲಿ ಉಂಟಾಗುವುದಿಲ್ಲ. ಬ್ರಾಹ್ಮಣರನ್ನು ವಂಚಿಸುವ ವಿಷಯದಲ್ಲಿ ನಾನು ಅಷ್ಟು ಭಯಪಡುತ್ತೇನೆ. ಯದ್ಯಧಾಸ್ಯತೆ ಲೋಕೇಸ್ಮಿನ್ ಸಂಪರೇತಂ ಧನಾಧಿಕಂ ತಸ್ಯ ತ್ಯಾಗೇ ನಿಮಿತ್ತಂ ಕಿಂ ವಿಪ್ರಸ್ತುಷ್ಯೇನ ತೇನ ಚೇತ್. ಈ ಪ್ರಪಂಚದಲ್ಲಿ ಮನುಷ್ಯನು ಸತ್ತು ಹೋದ ನಂತರ ಅತ್ಯಂತ ಪ್ರಿಯವಾದ ಧನ, ಕನಕ, ವಸ್ತು, ವಾಹನಗಳೆಲ್ಲವೂ ತಾನೇ ತಾನಾಗಿ ಬಿಟ್ಟೇ ಹೋಗುತ್ತವೆ. ಸತ್ತವನ ಜೊತೆಯಲ್ಲಿ ಯಾರೂ ಹೋಗುವುದಿಲ್ಲ. ಹೀಗಿರುವಾಗ ಹಾಗೆ ಜೊತೆಗೇ ಬಾರದೆ ಇರುವ ಸಂಪತ್ತಿನಿಂದ ಒಬ್ಬ ಬ್ರಾಹ್ಮಣನನ್ನು ತೃಪ್ತಿಗೊಳಿಸಲಾಗದಿದ್ದರೆ ಅದೆಂತಹ ತ್ಯಾಗ, ಅದೆಂತಹ ಸಂಪತ್ತು! ಶ್ರೇಯ ಕುರುವಂತಿ ಭೂತಾನಾಂ ಸಾಧವೋ ದುಸ್ತ್ಯಜಾಸುಭಿಃ ದದ್ಯಂಗ್ ಶಿಬಿಪ್ರಭೃತಯಃ ಕೋ ವಿಕಲ್ಪೋ ಧನಾದಿಷು. ದದೀಚಿ, ಶಿಬಿ ಇವರೇ ಮುಂತಾದ ಮಹಾಪುರುಷರು ಪರಮ ಪ್ರಿಯವಾದ ಮತ್ತು ತ್ಯಜಿಸಲು ಅಸಾಧ್ಯವಾದ ಪ್ರಾಣಗಳನ್ನೇ ತೆತ್ತು ಪ್ರಾಣಿ ಸಮುದಾಯಕ್ಕೆ ಶ್ರೇಯಸ್ಸನ್ನು ಉಂಟು ಮಾಡಿರುತ್ತಾರೆ. ಹೀಗಿರುವಾಗ ಪೃಥ್ವಿಯೇ ಮೊದಲಾದವುಗಳನ್ನು ದಾನ ಮಾಡುವುದರಲ್ಲಿ, ದಾನ ಕೊಡುವುದರಲ್ಲಿ ವಿಚಾರ ಮಾಡಬೇಕಾದುದು ಯಾವುದಿದೆ? ಹಿಂದಿನ ಯುಗಗಳಲ್ಲಿ ದೊಡ್ಡ ದೊಡ್ಡ ದೈತ್ಯ ರಾಜರು ಈ ಭೂಮಂಡಲವನ್ನು ಗೆದ್ದು ಉಪಭೋಗಿಸುತ್ತಿದ್ದರು. ಅವರನ್ನು ಎದುರಿಸುವವರು ಯಾರೂ ಇರಲಿಲ್ಲ. ಆದರೆ ಅವರು ಗೆದ್ದಿದ್ದ ಲೋಕ ಪರಲೋಕಗಳನ್ನು ಕಾಲವು ನುಂಗಿ ಹಾಕಿತು. ಅವರು ಗಳಿಸಿದ ಯಶಸ್ಸನ್ನು ಮಾತ್ರ ಕಾಲವು ನುಂಗಿ ಹಾಕಲಿಲ್ಲ. ಅವರ ಯಶಸ್ಸು ಇಂದಿಗೂ ಶಾಶ್ವತವಾಗಿ ಉಳಿದಿದೆ. ಬ್ರಹ್ಮರ್ಷಿಗಳೇ, ಯುದ್ಧದಲ್ಲಿ ಶತ್ರುವಿಗೆ ಬೆನ್ನು ತೋರಿಸದೆ ಅಚಲರಾಗಿ ನಿಂತು ಯುದ್ಧ ಮಾಡುತ್ತಾ ಪ್ರಾಣ ತೊರೆದ ಶೂರರು ಸುಲಭವಾಗಿ ಸಿಕ್ಕುತ್ತಾರೆ. ಆದರೆ ಸತ್ಪಾತ್ರರು ದೊರೆತ ಕಾಲದಲ್ಲಿ ಶ್ರದ್ಧೆಯಿಂದ ಧನವನ್ನು ದಾನ ಮಾಡುವವರು ಸುದುರ್ಲಭವೇ ಸರಿ. ಗುರುದೇವ, ಉದಾರನೂ ಕರುಣಾಶಾಲಿಯೂ ಆದ ಪುರುಷನು ಯಾಚಕನ ಕಾಮನೆಗಳನ್ನು ಪೂರ್ಣಗೊಳಿಸಿ ಅದರಿಂದ ಇಹಲೋಕದಲ್ಲಿ ದುರ್ದಶೆಯನ್ನು ಹೊಂದುವುದಾದರೆ ಅದು ಅವನಿಗೆ ಶೋಭಾಯಮಾನವೇ ಸರಿ. ಹಾಗೆಯೇ ತಮ್ಮಂತಹ ಬ್ರಹ್ಮವಿದರಾದ ಪುರುಷರಿಗೆ ದಾನ ಮಾಡುವುದರಿಂದ ದುಃಖವು ಪ್ರಾಪ್ತವಾಗುವುದಾಗಿದ್ದರೆ ಹೇಳುವುದೇನಿದೆ? ಅದು ಅಪಾರವಾದ ಕೀರ್ತಿಯನ್ನೇ ಉಂಟು ಮಾಡುತ್ತದೆ. ಆದುದರಿಂದ ನಾನು ಈ ವಟುವಿನ ಇಷ್ಟಾರ್ಥವನ್ನು ಪೂರೈಸಿಕೊಡುತ್ತೇನೆ. ಗುರುಗಳೇ, ಶಾಸ್ತ್ರ ವಿಧಿಗಳಲ್ಲಿ ಪಂಡಿತರಾಗಿರುವ ನೀವು ಅತ್ಯಾದರದಿಂದ ಯಾವನನ್ನು ಯಜ್ಞಗಳಿಂದಲೋ ಕ್ರತುಗಳಿಂದಲೋ ಆರಾಧಿಸುವಿರೋ ಅಂತಹ ವರದನಾದ ಮಹಾವಿಷ್ಣುವೇ ಈ ವಟುವಾಗಿರಲಿ ಅಥವಾ ಬೇರೆಯವನೇ ಆಗಿರಲಿ, ಇವನಿಗೆ ನಾನು ಇವನು ಬಯಸಿರುವಷ್ಟು ಭೂಮಿಯನ್ನು ದಾನವಾಗಿ ಕೊಡುತ್ತೇನೆ.
ನಿರಪರಾಧಿಯಾದ ನನ್ನನ್ನು ಇವನು ಅಧರ್ಮ ಮಾರ್ಗದಿಂದ ಬಂಧಿಸಿದರೂ ಬ್ರಾಹ್ಮಣ ವೇಷಧರನಾಗಿರುವ ಈ ಶ್ರೀಹರಿಯನ್ನು ಇವನು ನನ್ನ ಶತ್ರುವೇ ಆದರೂ ನಾನು ಹಿಂಸಿಸುವುದಿಲ್ಲ. ಒಂದು ವೇಳೆ ಇವನು ಪವಿತ್ರ ಕೀರ್ತಿಯಾದ ಭಗವಾನ್ ವಿಷ್ಣುವೇ ಆಗಿದ್ದಲ್ಲಿ ನನಗೆ ಮೋಸ ಮಾಡಿ ಅಥವಾ ನನ್ನನ್ನು ವಂಚಿಸಿ ತನ್ನ ಕೀರ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಏಕೆಂದರೆ ಶ್ರೀಹರಿಯು ನನ್ನೊಡನೆ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ನನ್ನನ್ನು ಸಂಹರಿಸಿ ನನ್ನಿಂದ ಈ ಭೂಮಂಡಲವನ್ನು ಕಿತ್ತುಕೊಳ್ಳಲು ಸಮರ್ಥನಾಗಿದ್ದಾನೆ. ಹರಿಯಲ್ಲದೆ ಇವನು ಬೇರೆಯವನಾಗಿದ್ದು ನನ್ನೊಡನೆ ಯುದ್ಧಕ್ಕೆ ಬಂದರೆ ನನ್ನಿಂದ ಕೊಲ್ಲಲ್ಪಟ್ಟು ರಣರಂಗದಲ್ಲಿ ಬಿದ್ದು ಹೋಗುತ್ತಾನೆ. ಮುಂದಿನ ಪರಿಣಾಮವು ಏನೇ ಆದರೂ ನಾನು ಮಾತ್ರ ಮಾತಿಗೆ ತಪ್ಪದೆ ಈ ಒಟುವು ಕೇಳಿರುವಷ್ಟು ಭೂಮಿಯನ್ನು ದಾನವಾಗಿ ಕೊಡುತ್ತೇನೆ. ಶ್ರೀ ಶುಕಮುನಿಗಳು ಹೇಳುತ್ತಾರೆ, ಪರೀಕ್ಷಿತ, ಬಲಿಯ ಗುರುಗಳಾದ ಶುಕ್ರಾಚಾರ್ಯರು ಶಿಷ್ಯನು ತಮ್ಮ ಮಾತನ್ನು ಆಧರಿಸಲಿಲ್ಲವೆಂದು, ತಮ್ಮ ಆದೇಶಾನುಸಾರವಾಗಿ ನಡೆದುಕೊಳ್ಳಲಿಲ್ಲವೆಂದು ಭಾವಿಸಿ ಕ್ರುದ್ಧರಾಗಿ ದೈವ ಪ್ರೇರಣೆಯಿಂದಲೋ ಎಂಬಂತೆ ಸತ್ಯಸಂಧನಾದ ಸ್ಥಿರಚಿತ್ತನಾದ ಬಲಿಯನ್ನು ಶಪಿಸಿಬಿಟ್ಟರು. ದೃಢಂ ಪಂಡಿತಮಾನ್ಯಜ್ಞಃ ಸ್ತಬ್ಧೋಸ್ಯ ಮದುಪೇಕ್ಷಯ ಮಚ್ಛಾಸನಾತಿಗೋ ಯಸ್ತ್ವದ್ ಮಚಿರಾದ್ ಭ್ರಶ್ಯಸೆ ಶ್ರೇಯ. ಮೂರ್ಖನೇ, ನೀನು ಮಹಾ ಅಜ್ಞಾನಿಯು, ಆದರೂ ಮಹಾಪಂಡಿತನೆಂದು ಭಾವಿಸಿಕೊಂಡು ಬಿಟ್ಟಿರುವೆ. ಮಹಾ ಗರ್ವಿಷ್ಠನಾಗಿ ನಮ್ಮನ್ನು ಉಪೇಕ್ಷಿಸುತ್ತಿರುವೆ. ನೀನು ನನ್ನ ಆಜ್ಞೆಯನ್ನು ಉಲ್ಲಂಘಿಸುತ್ತಿರುವೆ. ಆದುದರಿಂದ ನೀನು ಬಹಳ ಬೇಗ ಸಂಪತ್ತಿನಿಂದ ಭ್ರಷ್ಟನಾಗುವೆ. ಬಲಿಯು ಮಹಾತ್ಮರಲ್ಲಿಯೇ ಶ್ರೇಷ್ಠನಾದವನು. ಗುರುಗಳು ಶಾಪವಿತ್ತರೂ ಸತ್ಯದಿಂದ ಭ್ರಷ್ಟನಾಗಲಿಲ್ಲ. ಅವನು ತನ್ನ ಪತ್ನಿಯೊಡನೆ ಶ್ರೀ ವಾಮನಮೂರ್ತಿಯನ್ನು ಅರ್ಘ್ಯ ಪಾದ್ಯಾದಿಗಳ ಮೂಲಕವಾಗಿ ವಿಧಿವತ್ತಾಗಿ ಅರ್ಚಿಸಿ ಅವನ ಇಷ್ಟಾನುಸಾರವಾಗಿ ಅವನಿಗೆ 3 ಹೆಜ್ಜೆ ಭೂಮಿಯನ್ನು ದಾನ ಮಾಡಿದನು. ಮುಕ್ತ ಆಹಾರಗಳಿಂದ ಸಮಲಂಕೃತನಾಗಿದ್ದ ಬಲಿಯ ಪತ್ನಿಯಾದ ವಿಂಧ್ಯಾವಲಿಯು ಶ್ರೀ ವಾಮನಮೂರ್ತಿಯ ದಿವ್ಯ ಪಾದಗಳನ್ನು ತೊಳೆಯುವ ಸಲುವಾಗಿ ಬಿಸಿ ನೀರಿನಿಂದ ತುಂಬಿದ ಚಿನ್ನದ ಕಲಶವನ್ನು ತಂದಳು. ಬಳಿಕ ಯಜಮಾನನಾದ ಬಲಿಯು ತಾನೇ ಶ್ರೀ ವಾಮನಮೂರ್ತಿಯ ದಿವ್ಯವಾದ ಪಾದ ಪದ್ಮ ಯುಗಳವನ್ನು ಪರಮಾನಂದ ಭರಿತನಾಗಿ ತೊಳೆದು ಗಂಗಾಜಲಕ್ಕೆ ಸಮಾನವಾದ ಭಗವಂತನ ಚರಣ ತೀರ್ಥವನ್ನು ಭಕ್ತಿಭಾವದಿಂದ ತಲೆಯಲ್ಲಿ ಧರಿಸಿದನು. ಆಗ ಅಂತರಿಕ್ಷದಲ್ಲಿ ಉಪಸ್ಥಿತರಾಗಿದ್ದ ಗಂಧರ್ವ ವಿದ್ಯಾಧರ ಸಿದ್ಧ ಚಾರಣರು ಮತ್ತು ಸಮಸ್ತ ದೇವತೆಗಳು ಬಲಿಯ ಕಾರ್ಯವನ್ನು ಪ್ರಶಂಸಿಸುತ್ತಾ ಸಂತೋಷಭರಿತರಾಗಿ ಬಲಿಯ ಮೇಲೆ ಪುಷ್ಪಗಳ ಮಳೆಗರೆದರು. ದೇವದುಂದುಭಿಗಳು ಅಡಿಗಡಿಗೂ ಮೊಳಗುತ್ತಲೇ ಇದ್ದವು. ಗಂಧರ್ವ ಕಿನ್ನರ ಕಿಂಪುರುಷರು ಅವನ ಕೀರ್ತಿಯನ್ನು ಹಾಡಿ ಹೊಗಳಿದರು. ಮನಸ್ವಿನಾನೇನ ಕೃತಂ ಸುದುಷ್ಕರಂ ವಿದ್ವಾನದಾದ್ಯ ದ್ರಿಪವೇ ಜಗತ್ರಯಂ. ಉದಾರ ಶಿರೋಮಣಿಯಾದ ಬಲಿಚಕ್ರವರ್ತಿಯು ಇತರರಿಗೆ ಮಾಡಲು ಅಸಾಧ್ಯವಾದ ಅತ್ಯಂತ ದುಷ್ಕರವಾದ ಕಾರ್ಯವನ್ನೇ ಮಾಡಿದ್ದಾನೆ. ತಿಳಿದು ತನ್ನ ಶತ್ರುವಿಗೆ 3 ಲೋಕಗಳನ್ನು ದಾನವಾಗಿ ಕೊಟ್ಟು ಬಿಟ್ಟನಲ್ಲವೇ. ಇಂತಹ ಔದಾರ್ಯವನ್ನು ಬಲಿಯ ಹೊರತಾಗಿ ಬೇರೆ ಯಾರು ತಾನೇ ತೋರಬಲ್ಲರು. ಪರೀಕ್ಷಿತನೇ, ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಒಂದು ಅದ್ಭುತವಾದ ಘಟನೆಯು ನಡೆಯಿತು. ಅಂತವೇ ಇಲ್ಲದಿರುವ ಶ್ರೀಹರಿಯ ತ್ರಿಗುಣಮಯವಾದ ವಾಮನ ರೂಪವು ಇದ್ದಕ್ಕಿದ್ದಂತೆ ಅದ್ಭುತವಾಗಿ ಬೆಳೆಯತೊಡಗಿತು. ಅದು ಬೆಳೆಯುತ್ತಾ ಎಷ್ಟು ದೊಡ್ಡದಾಯಿತೆಂದರೆ ಭೂಮಿ, ಆಕಾಶ, ದಿಕ್ಕುಗಳು, ಸ್ವರ್ಗ, ಪಾತಾಳಗಳು, ಸಮುದ್ರಗಳು, ತಿರಿಯ ಜಂತುಗಳು, ಮನುಷ್ಯರು, ದೇವತೆಗಳು, ಮುನಿಗಳು ಎಲ್ಲರೂ ಮಹಾವಿಷ್ಣುವಿನ ಆ ಬೃಹದಾಕಾರದಲ್ಲಿಯೇ ಸೇರಿ ಹೋದರು. ಋತ್ವಿಜರಿಂದಲೂ ಆಚಾರ್ಯರಿಂದಲೂ ಸಭಾಸದರಿಂದಲೂ ಕೂಡಿದ ಆ ಬಲಿಚಕ್ರವರ್ತಿಯು ಮಹಾಮಹಿಮನಾದ ಆ ವಾಮನನ ತ್ರಿಗುಣಾತ್ಮಕವಾದ ಶರೀರದಲ್ಲಿ ಪಂಚಭೂತಗಳನ್ನು, ಪಂಚೇಂದ್ರಿಯಗಳನ್ನು, ಶಬ್ದ ಸ್ಪರ್ಶಾದಿ ವಿಷಯಗಳನ್ನು, ಮನಸ್ಸು, ಜೀವರಿಂದ ಕೂಡಿದ ಗುಣತ್ರಯ ರೂಪವಾದ ಈ ಜಗತ್ತನ್ನು ನೋಡಿದನು. ಇಂದ್ರನಂತೆ ಸೈನ್ಯದಿಂದ ಸಮಾವೃತನಾಗಿದ್ದ ಬಲಿಚಕ್ರವರ್ತಿಯು ವಿಶ್ವರೂಪನಾದ ಪರಮಾತ್ಮನ ಅಂಗಾಲಿನಲ್ಲಿ ಪಾತಾಳವನ್ನು, ಹೆಜ್ಜೆಗಳಲ್ಲಿ ಭೂಮಿಯನ್ನು, ಕಣಕಾಲುಗಳಲ್ಲಿ ಬೆಟ್ಟಗಳನ್ನು, ಮೊಣಕಾಲುಗಳಲ್ಲಿ ಪಕ್ಷಿಗಳನ್ನು, ತೊಡೆಗಳಲ್ಲಿ ಮರುದ್ಗಣಗಳನ್ನು ನೋಡಿದನು. ಭಗವಂತನ ವಸ್ತ್ರದಲ್ಲಿ ಸಂಧ್ಯೆಯನ್ನು, ಮೇಢ್ರದಲ್ಲಿ ನವ ಪ್ರಜಾಪತಿಗಳನ್ನು, ನಡುವಿನ ಕೆಳಭಾಗದಲ್ಲಿ ತನ್ನ ಮುಂದಾಳುತನದಲ್ಲಿರುವ ರಾಕ್ಷಸರನ್ನು, ಹೊಕ್ಕಳಿನಲ್ಲಿ ಆಕಾಶವನ್ನು, ಹೊಟ್ಟೆಯಲ್ಲಿ 7 ಸಮುದ್ರಗಳನ್ನು, ಭಗವಂತನ ಎದೆಯಲ್ಲಿ ನಕ್ಷತ್ರ ಮಂಡಲವನ್ನು ಕಂಡನು. ಪರೀಕ್ಷಿತನೇ, ಬಲಿಯು ಮುರಾರಿಯ ಹೃದಯದಲ್ಲಿ ಧರ್ಮವನ್ನು, ಸ್ತನಗಳಲ್ಲಿ ಋತ ಮತ್ತು ಸತ್ಯಗಳನ್ನು, ಮನಸ್ಸಿನಲ್ಲಿ ಚಂದ್ರನನ್ನು, ಎದೆಯಲ್ಲಿ ಕಮಲಹಸ್ತಳಾದ ಶ್ರೀ ಲಕ್ಷ್ಮಿಯನ್ನು, ಕೊರಳಿನಲ್ಲಿ ಸಾಮವೇದವೇ ಮೊದಲಾದ ಸಮಸ್ತ ವೇದಗಳನ್ನು ನೋಡಿದನು. ಭುಜಗಳಲ್ಲಿ ಇಂದ್ರ ಪ್ರಮುಖರಾದ ದೇವತೆಗಳನ್ನು, ಕಿವಿಗಳಲ್ಲಿ ದಿಕ್ಕುಗಳನ್ನು, ತಲೆಯಲ್ಲಿ ಸ್ವರ್ಗವನ್ನು, ಕೂದಲುಗಳಲ್ಲಿ ಮೇಘಗಳನ್ನು, ಮೂಗಿನ ಹೊಳ್ಳೆಗಳಲ್ಲಿ ವಾಯುದೇವನನ್ನು, ಕಣ್ಣುಗಳಲ್ಲಿ ಸೂರ್ಯನನ್ನು, ಮುಖದಲ್ಲಿ ಅಗ್ನಿಯನ್ನು, ದೇವದೇವನ ವಾಣಿಯಲ್ಲಿ ವೇದಗಳನ್ನು, ನಾಲಿಗೆಯಲ್ಲಿ ವರುಣನನ್ನು,
ಹುಬ್ಬುಗಳಲ್ಲಿ ವಿಧಿ ನಿಷೇಧಗಳನ್ನು, ರೆಪ್ಪೆಗಳಲ್ಲಿ ಅಹೋರಾತ್ರಿಗಳನ್ನು, ಪರಮಾತ್ಮನ ಹಣೆಯಲ್ಲಿ ಕೋಪವನ್ನು, ಕೆಳತುಟಿಯಲ್ಲಿ ಲೋಭವನ್ನು, ಸ್ಪರ್ಶದಲ್ಲಿ ಕಾಮದೇವನನ್ನು, ವೀರ್ಯದಲ್ಲಿ ನೀರನ್ನು, ಬೆನ್ನಿನಲ್ಲಿ ಅಧರ್ಮವನ್ನು, ಹೆಜ್ಜೆಗಳಲ್ಲಿ ಯಜ್ಞವನ್ನು, ನೆರಳಿನಲ್ಲಿ ಮೃತ್ಯುವನ್ನು, ನಗುವಿನಲ್ಲಿ ಮಾಯೆಯನ್ನು, ಮೈಗೂದಲುಗಳಲ್ಲಿ ಸಸ್ಯ ಜಾತಿಗಳನ್ನು, ನರಗಳಲ್ಲಿ ನದಿಗಳನ್ನು, ಉಗುರುಗಳಲ್ಲಿ ಕಲ್ಲುಗಳನ್ನು, ಬುದ್ಧಿಯಲ್ಲಿ ಬ್ರಹ್ಮನನ್ನು, ಪ್ರಾಣಗಳಲ್ಲಿ ದೇವತೆಗಳ ಸಮೂಹಗಳನ್ನು ಮತ್ತು ಋಷಿಗಳ ಸಮೂಹಗಳನ್ನು, ಶರೀರದಲ್ಲಿ ಸ್ಥಾವರ ಜಂಗಮಗಳನ್ನು ಮತ್ತು ಸಮಸ್ತ ಪ್ರಾಣಿಗಳನ್ನು ಆ ಭವ್ಯವಾದ ವಿಶ್ವರೂಪದಲ್ಲಿ ಬಲಿಚಕ್ರವರ್ತಿಯು ನೋಡಿದನು. ಪರೀಕ್ಷಿತ ಮಹಾರಾಜ, ಬಲಿ ಪ್ರಮುಖನಾದ ರಾಕ್ಷಸರೆಲ್ಲರೂ ಸರ್ವಾತ್ಮನಾದ ಶ್ರೀ ವಾಮನಮೂರ್ತಿಯಲ್ಲಿ ಈ ಜಗತ್ತನ್ನು ಕಂಡು ಭಯಭ್ರಾಂತರಾದರು. ಆ ಸಮಯದಲ್ಲಿ ಸಹಿಸಲಾಗದ ಮಹಾ ತೇಜಸ್ಸಿನಿಂದ ಕೂಡಿದ ಸುದರ್ಶನ ಚಕ್ರವು, ಮೇಘದಂತೆ ಠೇಂಕಾರ ಶಬ್ದವಿದ್ದ ಶಾರಂಗವೆಂಬ ಮಹಾಧನಸ್ಸು, ಮೇಘದಂತೆ ಗಂಭೀರವಾದ ಶಬ್ದದಿಂದ ಕೂಡಿದ ಪಾಂಚಜನ್ಯವೆಂಬ ಶಂಖವು, ವೇಗವುಳ್ಳ ಕೌಮೋದಕಿ ಎಂಬ ವಿಷ್ಣುವಿನ ಗದೆಯು, ವಿದ್ಯಾಧರವೆಂಬ ಕತ್ತಿಯು, ಶತಚಂದ್ರಗಳ ಚಿಹ್ನೆಯಿದ್ದ ಗುರಾಣಿಯು, 2 ಅಕ್ಷಯ ಬತ್ತಳಿಕೆಗಳು ಭಗವಂತನ ಬಳಿ ಮೂರ್ತಿಮತ್ತಾಗಿ ನಿಂತಿದ್ದವು. ಸನಕ ಸನಂದನರೇ ಮೊದಲಾದ ಭಕ್ತೋತ್ತಮರು ಲೋಕಪಾಲರೊಡನೆ ಭಗವಂತನನ್ನು ಸೇವಿಸುತ್ತಿದ್ದರು. ಆ ಸಮಯದಲ್ಲಿ ಉರುಕ್ರಮ ಭಗವಂತನು ತಲೆಯಲ್ಲಿ ಕಿರೀಟವನ್ನು, ತೋಳುಗಳಲ್ಲಿ ಅಂಗದ ಕೇಯೂರಗಳನ್ನು, ಕಿವಿಗಳಲ್ಲಿ ಮಕರಾಕೃತಿಯ ಕುಂಡಲಗಳನ್ನು, ವಕ್ಷಸ್ಥಳದಲ್ಲಿ ಶ್ರೀವತ್ಸ ಚಿಹ್ನೆಯನ್ನು, ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿಯನ್ನು, ಸೊಂಟದಲ್ಲಿ ಸುವರ್ಣಮಯವಾದ ಉಡಿದಾರವನ್ನು, ದುಂಬಿಗಳ ಸಮೂಹಗಳಿಂದ ಕೂಡಿದ ವನಮಾಲೆಯನ್ನು ಧರಿಸಿ ಪೀತಾಂಬರವನ್ನುಟ್ಟು ಅತಿ ಶೋಭಾಯಮಾನವಾಗಿ ಕಾಣುತ್ತಿದ್ದನು. ಪರೀಕ್ಷಿತನೇ, ಉರುಕ್ರಮನು ತನ್ನ ಒಂದು ಹೆಜ್ಜೆಯಿಂದ ಬಲಿಗೆ ಸೇರಿದ ಭೂಮಂಡಲವನ್ನು, ಶರೀರದಿಂದ ಅಂತರಿಕ್ಷವನ್ನು, ತೋಳುಗಳಿಂದ ದಿಕ್ಕುಗಳನ್ನು ಆಕ್ರಮಿಸಿದನು. 2ನೆಯ ಹೆಜ್ಜೆಯಿಂದ ಸ್ವರ್ಗವನ್ನು ಆಕ್ರಮಿಸಿದನು. 3ನೆಯ ಹೆಜ್ಜೆಯನ್ನಿಡಲು ಬಲಿಗೆ ಸಂಬಂಧಿಸಿದ ಯಾವ ವಸ್ತುವು ಉಳಿಯಲಿಲ್ಲ. ತ್ರಿವಿಕ್ರಮ ಮೂರ್ತಿಯ ಹೆಜ್ಜೆಯು ಮೇಲೆ ಮೇಲೆ ಬೆಳೆಯುತ್ತಾ ಹೋಗಿ ಮಹರ್ಲೋಕ, ಜನೋಲೋಕ, ತಪೋಲೋಕಗಳನ್ನು ದಾಟಿ ಮೇಲಕ್ಕೆ, ಅದಕ್ಕೆಲ್ಲಕ್ಕಿಂತಲೂ ಮೇಲ್ಭಾಗದಲ್ಲಿರುವ ಸತ್ಯಲೋಕವನ್ನು ಸೇರಿತು ಎನ್ನುವಲ್ಲಿಗೆ ಮಹಾಪುರಾಣವು, ಪಾರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ 8ಮ ಸ್ಕಂದದ 20ನೆಯ ಅಧ್ಯಾಯವು ಮುಗಿಯಿತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.